ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಂಜಾನ್ ತಿಂಗಳೆಂದರೆ ಉಪವಾಸ ಮಾಡುವಂಥ ತಿಂಗಳು. ಈ ತಿಂಗಳಲ್ಲಿ ರಂಜಾನ್ನ ಮಾಹಿತಿಯನ್ನು ಹೇಳಲಿಕ್ಕೆ ಅಥವಾ ರಂಜಾನ್ನ ಹಿನ್ನೆಲೆ ಹಾಗೂ ಅದರ ವಿಶೇಷತೆಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮ ಅದೇ ರಂಜಾನ್ ಕ್ವೆಶ್ಚನ್ ಅವರ್. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಅತಿಥಿಯಾಗಿ ಸಬಿಹಾ ಫಾತಿಮಾರವರು ನಮ್ಮ ಜೊತೆ ಇದ್ದಾರೆ. ಸಬಿಹಾರವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಈ ಉಪವಾಸ ಕಡ್ಡಾಯವ? ಒಂದು ವೇಳೆ ಕಡ್ಡಾಯ ಅಂತ ಇದ್ದರೆ ಅದು ಪುರುಷರಿಗೂ ಮತ್ತು ಮಹಿಳೆಯರಿಗೂ ಈ ನಿಯಮಗಳನ್ನೆಲ್ಲ ನೀವು ಪಾಲಿಸ್ತೀರಿ, ಅದು ಒಂದೇಯ? ಇಸ್ಲಾಮಿನಲ್ಲಿ ಆರಾಧನೆಗಳು ಪುರುಷರಿಗೆ ಯಾವ ರೀತಿಯಲ್ಲಿ ಕಡ್ಡಾಯವೋ ಅದೇ ರೀತಿಯಲ್ಲಿ ಮಹಿಳೆಯರಿಗೂ ಕೂಡ ಕಡ್ಡಾಯವಾಗಿದೆ. ಆದರೆ ಅದರಲ್ಲಿ ಕೆಲವು ನಿಯಮಗಳ ವ್ಯತ್ಯಾಸ ಇದೆ. ಅಂದರೆ ನಮಾಜಿನ ವಿಷಯದಲ್ಲಿ ಹೇಳುವುದಾದರೆ, ನಮಾಜನ್ನು ಪುರುಷರು ಮಸೀದಿಗೆ ಹೋಗಿ ನಿರ್ವಹಿಸಬೇಕು, ಅದು ಅವರ ಮೇಲೆ ಕಡ್ಡಾಯ ಆಗಿದೆ. ಆದರೆ ಮಹಿಳೆಯರು ಮನೆಯಲ್ಲಿ ನಮಾಜನ್ನು ನಿರ್ವಹಿಸಿದರೂ ಕೂಡ ಸಾಕಾಗ್ತದೆ. ಉಪವಾಸದ ವಿಷಯದಲ್ಲಿ ಹೇಳುವುದಾದರೆ, ಉಪವಾಸ ಅವರಿಗೆ ಆರೋಗ್ಯ ಇದ್ದರೆ 30 ದಿನಗಳ ಉಪವಾಸ, 29-30 ದಿನಗಳ ಉಪವಾಸ ಪುರುಷರಿಗೆ ಕಡ್ಡಾಯವಾಗಿದೆ. ಆದರೆ ಮಹಿಳೆಯರಲ್ಲಿ ಕೆಲವು ವಿಷಯಗಳಲ್ಲಿ ವಿನಾಯಿತಿ ದೊರೆಯುತ್ತದೆ. ಮಹಿಳೆಯರಿಗೆ ಕೆಲವು ಸಂದರ್ಭಗಳಲ್ಲಿ ಅವರು ಉಪವಾಸದ ತಿಂಗಳಾಗಿದ್ದರೂ ಕೂಡ ಉಪವಾಸ ವ್ರತವನ್ನು ಆಚರಿಸಬೇಕಾದಂಥ ಅಗತ್ಯ ಇರುವುದಿಲ್ಲ. ಮತ್ತು ಪುಣ್ಯದ ವಿಷಯದಲ್ಲಿ ಬರುವುದಾದರೆ ಅದು ಇಬ್ಬರಿಗೆ ಕೂಡ ಸಮಾನವಾಗಿ ಇರ್ತದೆ. ಯಾವ ಆರಾಧನೆಗಳ ಪುಣ್ಯವಾದರೂ ಕೂಡ ಪುರುಷರಿಗೆ ಯಾವ ರೀತಿಯ ಪುಣ್ಯ ಸಿಗುತ್ತದೆಯೋ ಅದೇ ರೀತಿಯ ಪ್ರತಿಫಲ ಮಹಿಳೆಯರಿಗೂ. ಅಂದರೆ ನೀವು ಹೇಳುವುದು ಈಗ ಅಂದರೆ ಪುರುಷರಿಗೂ ಮಹಿಳೆಯರಿಗೂ ಕಡ್ಡಾಯ ಮಾಡಲೇಬೇಕು, ಅವರು ಉಪವಾಸವನ್ನು ಮಾಡಲೇಬೇಕು. ಯಾವುದೇ ರೀತಿಯ ರಿಯಾಯಿತಿ ಅದು ಗಂಡಸರು ಹೆಂಗಸರು ಎಂಬುದು ಯಾವುದೇ ರೀತಿಯ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ಈಗ ನೋಡಿ, ನಾವು ಹೇಳೋ ಪ್ರಕಾರ ಈಗ ಮಹಿಳೆಯರಂತ ಹೇಳಿದರೆ ಅವರಿಗೊಂದು ಋತುಸ್ರಾವ ಆಗೋದು ಅದೊಂದು ಸ್ವಾಭಾವಿಕ ಕ್ರಿಯೆ. ಆದರೆ ಆ ಸಮಯದಲ್ಲಿ ಕೂಡ ಅವರು ಉಪವಾಸವನ್ನು ಆಚರಿಸಲೇಬೇಕಾ ಅಂತ ಹೇಳಿಕೊಂಡೊಂದು ಸಂದೇಹ? ಇಲ್ಲ. ಆ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದೆ, ಕೆಲವು ರಿಯಾಯಿತಿ ಇದೆ ಅಂತ ಹೇಳಿ. ಮಹಿಳೆಯರಿಗೆ ಇರುವಂತಹ ರಿಯಾಯಿತಿ ಅಂತ ಹೇಳಿದರೆ, ಅವರು ಈ ತಿಂಗಳ ಮುಟ್ಟಿನ ಸಂದರ್ಭದಲ್ಲಿ ಅವರು ಉಪವಾಸವನ್ನು ಆಚರಿಸಬಾರದು. ಮಹಿಳೆಯರು ಆ ಸಮಯದಲ್ಲಿ ಅದು ಎಷ್ಟು ದಿವಸ ಅಂತ ಹೇಳಿ ಅದು ಅವರವರ ಪ್ರಕೃತಿಯ ಮೇಲೆ ಇರುವಂತಹದ್ದು. ಕೆಲವರಿಗೆ 7 ದಿನ ಇರ್ಬೋದು, ಕೆಲವರಿಗೆ 8 ದಿನ ಇರ್ಬೋದು, 10 ದಿನ ಇರುವವರು ಕೂಡ ಇರ್ಬೋದು. ಅದು ಅವರವರ ಪ್ರಕೃತಿಯ ಮೇಲೆ ಇರುವಂತಹದ್ದು. ಆ ಪೀರಿಯಡ್ ಅಲ್ಲಿ ಅವರಿಗೆ ಉಪವಾಸವನ್ನು ಆಚರಿಸಲಿಕ್ಕೆ ಇಲ್ಲ. ರಮಜಾನ್ ತಿಂಗಳಿನಲ್ಲಿ ಇದ್ರೂ ಕೂಡ ಅವರಿಗೆ ಉಪವಾಸ ಆಚರಿಸಲಿಕ್ಕೆ ಇಲ್ಲ. ಮಾತ್ರ ಇದರಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ, ಅವರು ಆ ದಿನಗಳಲ್ಲಿ ಉಪವಾಸವನ್ನು ತೊರಿಲಿಕ್ಕೆ ಯಾರಿಗೆ ಕೂಡ ಸಹಜವಾಗಿ ಮನಸ್ಸಿರುವುದಿಲ್ಲ. ಆದರೆ ಈ ಋತುಸ್ರಾವ ಅಂತ ಹೇಳಿದರೆ ಮಹಿಳೆಯರಿಗೆ ಚೆನ್ನಾಗಿ ಗೊತ್ತುಂಟು ಆ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಆ ಮಹಿಳೆ, ಆ ಹುಡುಗಿ, ಯುವತಿ ಹಾದು ಹೋಗುತ್ತಾಳೆ ಅಂತ. ಆ ಸಂದರ್ಭದಲ್ಲಿ ಅವಳಿಗೆ ಆರಾಮದ ಅಗತ್ಯ ಇರ್ತದೆ. ಅವಳಿಗೆ ಹೆಚ್ಚು, ಕೆಲವರಿಗೆ ಆ ಸಂದರ್ಭದಲ್ಲಿ ಹೆಚ್ಚು ತಿನ್ನಬೇಕು ಅಂತ ಬಯಕೆ ಆಗ್ತದೆ. ಆದ್ದರಿಂದ ಪ್ರಕೃತಿಯ ಧರ್ಮವಾದಂತಹ ಪ್ರಾಕೃತಿಕ ಧರ್ಮವಾದಂತಹ ಇಸ್ಲಾಂ ಅದಕ್ಕೆ ಒತ್ತು ನೀಡುತ್ತದೆ. ಮತ್ತು ಅಲ್ಲಾಹನು ಆ ನಿರ್ದಿಷ್ಟ ದಿನಗಳಲ್ಲಿ ಅವರ ಮೇಲೆ ಉಪವಾಸವನ್ನು ಕಡ್ಡಾಯಗೊಳಿಸಿಲ್ಲ. ಮಾತ್ರ ಅಲ್ಲ, ಈ ದಿನಗಳಲ್ಲಿ ಉಪವಾಸವನ್ನು ತೊರೆಯುವುದು ಅವಳಿಗೆ ಕಡ್ಡಾಯ ಆಗಿದೆ. ಅವಳು ಇಲ್ಲ ನನಗೆ ಆಗ್ತದೆ ನಾನು ಹಿಡಿತೇನೆ ಅಂತ ಹೇಳಲಿಕ್ಕೆ ಇಲ್ಲ. ನಾವು ಉಪವಾಸ ಇಲ್ಲ, ತೊರೆಯಲೇಬೇಕು. ಯಾವ ಸಂದರ್ಭದಲ್ಲಿ ಅದು ಆಯ್ತಾ ಆ ಸಂದರ್ಭದಿಂದ ಆ ಟೈಮ್ನ ನಂತರ ಅವಳಿಗೆ ಉಪವಾಸ ಒಂದು ವೇಳೆ ಅವರು ಒಂದು ವೇಳೆ ಅರ್ಧ ದಿವಸ ಹಿಡಿದು ಒಂದು ವೇಳೆ ಅವರಿಗೆ ಆ ದಿವಸ ಅರ್ಧದ ನಂತರ ಅವರಿಗೆ ಋತುಸ್ರಾವ ಆದ್ರೆ ಆ ದಿವಸ ತೊರೆಯಬೇಕು. ಮತ್ತು ಅದನ್ನು ಇನ್ನೊಂದು ರಮಜಾನ್ ತಿಂಗಳು ಬರುವ ಮೊದಲು ಆ ದಿನಗಳಲ್ಲಿ ಉಪವಾಸವನ್ನು ಇಟ್ಟು ಅದನ್ನು ಪೂರ್ತಿಗೊಳಿಸಬೇಕು. ನಮಾಜ್ ಕೂಡ ಆ ಸಂದರ್ಭದಲ್ಲಿ ನಿರ್ವಹಿಸಲಿಕ್ಕೆ ಇಲ್ಲ. ಆದರೆ ಆ ದಿನಗಳ ನಮಾಜನ್ನು ಪುನಃ ಮಾಡಿ ಪೂರ್ತಿಗೊಳಿಸಬೇಕಾದಂತಹ ಅಗತ್ಯ ಇಲ್ಲ. ಆದರೆ ಉಪವಾಸ ವ್ರತವನ್ನು ಅವರು ಪುನಃ ಆಚರಿಸಬೇಕು. ಆ ಸಂದರ್ಭದಲ್ಲಿ ಅವರು ಉಪವಾಸವನ್ನು ಆಚರಿಸುವಾಗ ಯಾವಾಗ ರಮಜಾನ್ ತಿಂಗಳಲ್ಲಿ ಉಪವಾಸ ಆಚರಿಸಿದರೆ ಅವರಿಗೆ ಪುಣ್ಯ ಸಿಗ್ತದೆ, ಅದೇ ರೀತಿಯ ಪುಣ್ಯ ಆ ದಿನಗಳಲ್ಲಿ ಕೂಡ ಸಿಗ್ತದೆ. ಅದು ಖಾಲಿ ಅದರ ಆ ರಿಯಾಯಿತಿಯ ಸಂದರ್ಭವನ್ನು ಪುನಃ ಆಚರಿಸಿ ಪೂರ್ತಿಗೊಳಿಸುವಂತಹದ್ದು. ಅಂದರೆ ನೀವೀಗ ಹೇಳುವುದು ಅಂದರೆ ಈಗ ಉಪವಾಸ ನಿಮ್ಮಲ್ಲಿ ಉಪವಾಸ ಹಿಡಿದ್ರೆ ಅವರು ಅಂದರೆ ಅಲ್ಲಿ ಆ ಟೈಮಲ್ಲಿ ನಿಮಗೆ ತುಂಬ ಪುಣ್ಯ ಸಿಗ್ತದೆ ಅಂತ ಇರ್ತದೆ. ಆದರೆ ಒಂದು ವೇಳೆ ಇವರಿಗೆ ಆ ಋತುಸ್ರಾವದಲ್ಲಿ ಅವರಿಗೆ ಹಿಡೀಲಿಕ್ಕೆ ಆಗುದಿಲ್ಲ, ಅದರ ಅರ್ಥ ಹಾಗಾದರೆ ಆ ಪುಣ್ಯದಿಂದ ಅವರು ವಂಚಿತಾರ? ಇಲ್ಲ, ಖಂಡಿತ ಇಲ್ಲ, ಪುಣ್ಯದಿಂದ ವಂಚಿತರಲ್ಲ. ಅಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಅವರವರ ಪತ್ನಿ ಆಯಿಷಾ ರಲಿಯಲ್ಲಾಹು ಅನ್ಹುರವರನ್ನು ಕರ್ಕೊಂಡು ಹಜ್ ಯಾತ್ರೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಪೀರಿಯಡ್ಸ್ ಆಗ್ತದೆ.
ಆಗ ಅವರು ತುಂಬ ಬೇಸರ ಆಗ್ತದೆ, ಸಹಜವಾಗಿ ಅವರಿಗೆ ಬೇಸರ ಆಗ್ತದೆ. ಇಷ್ಟು ದೊಡ್ಡ ಕೆಲಸಕ್ಕೆ ಹೋಗಿದ್ದೇನೆ, ಇಷ್ಟು ದೊಡ್ಡ ಆರಾಧನೆಯನ್ನು ಮಾಡಲಿಕ್ಕೆ ಹೋಗಿದ್ದೇನೆ, ಆದರೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅವರಿಗೆ ತುಂಬ ನೋವಾಯಿತು. ಆಗ ಪ್ರವಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಇದು ಹೆಂಗಸರಿಗೆ ಸಹಜವಾಗಿ ಆಗುವಂತಹ ಕ್ರಿಯೆ, ಇದು ದೇವನು ಮಾಡಿದಂತಹದ್ದು, ಆದರೆ ಇದಕ್ಕಾಗಿ ನೀನು ಬೇಸರ ಪಟ್ಟುಕೊಳ್ಳೋದು ಹಾಗೆ ಮಾಡಬಾರ್ದು. ಈ ಸಂದರ್ಭದಲ್ಲಿ ಕೂಡ ಕೆಲವು ಆರಾಧನೆಗಳನ್ನು ನೀನು ಮಾಡಬಾರ್ದು. ವಿಶೇಷವಾಗಿ ಕಾಬಾಲಯ ಅಂತ ಏನಿದೆ ಅದರ ಸುತ್ತು ತಿರುಗುವುದು ಅದು ನಿಷಿದ್ಧ ಆಗಿದೆ, ಅದು ಮಾಡಲಿಕ್ಕೆ ಆಗೋದಿಲ್ಲ ಪೀರಿಯಡ್ಸ್ನ ಟೈಮ್ನಲ್ಲಿ. ಬೇರೆ ಬೇರೆ ಕೆಲವು ಆರಾಧನೆಗಳನ್ನೆಲ್ಲ ಮಾಡ್ಬೋದು ಅಂತೇಳಿ ಅವ್ರು ಹೇಳಿಕೊಟ್ರು ಮತ್ತು ಅವರನ್ನು ಸಮಾಧಾನ ಪಡಿಸಿದ್ರು. ಅಂದರೆ ಅದೊಂದು ಶಿಕ್ಷೆಯ ರೂಪದಲ್ಲಿ ಅಥವಾ ನಮ್ಮ ಮೇಲೆ ದೇವನು ಕೋಪಗೊಂಡಿದ್ದಾನೆ, ಅದರಿಂದ ಈ ದಿನದಗಳ ಪುಣ್ಯನಿಗೆ ಸಿಗಬಾರದು ಅಂತಹ ಕಾರಣಕ್ಕಾಗಿ ಮಾಡುವಂತಹದ್ದಲ್ಲ. ಯಾವುದೇ ಕಾರಣಕ್ಕೂ ಅವರು ಪುಣ್ಯದಿಂದ ವಂಚಿತರಾಗುವುದು ಅಂತ ಹೇಳಿ ಎಲ್ಲಿ ಕೂಡ ಇಲ್ಲ. ಹಾಗಾದ್ರೆ ನೀವೀಗ ಒಂದು ರಂಜಾನ್ ಅನ್ನು ಆಚರಿಸ್ತೀರಿ, ಹಾಗಾದ್ರೆ ಮಹಿಳೆಯರು ಆ ರಂಜಾನ್ ಅನ್ನು ಯಾವ ರೀತಿ ಉಪಯೋಗಿಸಬಹುದು? ಮಹಿಳೆಯರು ರಮಜಾನ್ ತಿಂಗಳನ್ನು ಯಾವ ರೀತಿಯಲ್ಲಿ ಪುರುಷರು ಪುಣ್ಯಗಳನ್ನು ಗಳಿಸಲಿಕ್ಕೆ ಪ್ರಯತ್ನಿಸುತ್ತಾರೋ ಅದೇ ಉತ್ಸಾಹದೊಂದಿಗೆ ಮಹಿಳೆಯರು ಕೂಡ ಒಂದು ಹಂತದವರೆಗೆ ವಿಶೇಷವಾಗಿ ಹೆಚ್ಚು ಮುತವರ್ಜಿಯೊಂದಿಗೆ ಮಹಿಳೆಯರು ಪುಣ್ಯವನ್ನು ಸಂಗ್ರಹಿಸಲಿಕ್ಕಾಗಿ ಪ್ರಯತ್ನಿಸ್ತಾರೆ. ಎಲ್ಲ ಆರಾಧನೆಗಳು, ಎಲ್ಲ ಪುಣ್ಯದ ಕೆಲಸಗಳಲ್ಲಿ ಕೂಡ ಮಹಿಳೆಯರು ಪೈಪೋಟಿ ನಡೆಸುವುದನ್ನು ನಾವು ಕಾಣ್ತೇವೆ. ವಿಶೇಷವಾಗಿ ನಮಾಜ್ ನಿರ್ವಹಿಸುವುದರಲ್ಲಿ, ನಮಾಜ್ ನಿರ್ವಹಿಸುವ ವಿಷಯದಲ್ಲಿ ನಾನು ಈಗಾಗಲೇ ಹೇಳಿದೆ, ಅದು ಮಸೀದಿಗೆ ಹೋಗಿ ನಿರ್ವಹಿಸುವುದು ಕಡ್ಡಾಯ ಏನೂ ಅಲ್ಲ ಅಂತ. ಆದರೂ ಕೂಡ ಮಸೀದಿಗೆ ಹೋಗಬಾರದು ಅಂತ ಹೇಳಿ ನಿಯಮ ಏನಿಲ್ಲ. ಒಂದು ವೇಳೆ ಅಲ್ಲಿ ಅವಕಾಶ ಇದ್ರೆ ಖಂಡಿತವಾಗಿಯೂ ಮಹಿಳೆಯರು ಕೂಡ ಮಸೀದಿಗೆ ಹೋಗಿ ನಮಾಜ್ ನಿರ್ವಹಿಸಬಹುದು. ಅದಕ್ಕೆ ಅವರು ವಿಶೇಷವಾಗಿ ಮಸೀದಿಯಲ್ಲಿ ವ್ಯವಸ್ಥೆ ಇರಬೇಕು. ಅಲ್ಲಿ ಹೋಗಿ ನಮಾಜ್ ಮಾಡುವಂತಹದ್ದು ರಮಜಾನ್ನ ತಿಂಗಳಲ್ಲಿ ನಮಗೆ ಹೆಚ್ಚಾಗಿ ಕಂಡು ಬರ್ತದೆ. ವಿಶೇಷವಾಗಿ ರಾತ್ರಿಯ ತರಾವೀಹ್ ನಮಾಜ್ ಅಂತ ಇರ್ತದೆ, ರಾತ್ರಿಯ ನಮಾಜ್. ಆ ಸಂದರ್ಭದಲ್ಲಿ 8:20 ನಮಾಜನ್ನು ನಿರ್ವಹಿಸಲಾಗುತ್ತದೆ, 20 ರಕಾತ್ಗಳವರೆಗೆ ನಮಾಜನ್ನು ನಿರ್ವಹಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಹೋಗಿ ಅಲ್ಲಿ ಪಾಲ್ಗೊಳ್ಳುತ್ತಾರೆ. ಅಲ್ಲಿ ವಿಶೇಷವಾಗಿ ಆ ನಮಾಜಿನ ವಿಶೇಷತೆ ಏನಂತ ಹೇಳಿದರೆ, ಅಲ್ಲಿ 30 ದಿನಗಳಲ್ಲಿ ಅಥವಾ 29 ದಿನಗಳಲ್ಲಿ ಪೂರ್ತಿಯಾಗಿ ಪವಿತ್ರ ಕುರಾನನ್ನು ಪಠಿಸಿ ಕೇಳಿಸಲಾಗ್ತದೆ. ಆದ್ದರಿಂದ ಅದನ್ನು ಕೇಳಲಿಕ್ಕಾಗಿ, ಅದರ ಒಂದು ಪುಣ್ಯ ಲಭ್ಯವಾಗಲಿಕ್ಕಾಗಿ, ಅಂತಹ ಒಂದು ಆಧ್ಯಾತ್ಮಿಕತೆ ಲಭ್ಯವಾಗಲಿಕ್ಕಾಗಿ ಆ ರೀತಿಯಲ್ಲಿ ಮಹಿಳೆಯರು ಕೂಡ ಹೋಗ್ತಾರೆ, ಮಸೀದಿಗೆ ಹೋಗಿ ನಮಾಜ್ ನಿರ್ವಹಿಸ್ತಾರೆ. ಮಹಿಳೆಯರು ಮಸೀದಿಗೆ ಹೋಗ್ಲಿಕ್ಕೆ ಬಯಸಿದ್ರೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರವಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವಂತಹದ್ದು ನಮಗೆ ಹದೀಸ್ಗಳಲ್ಲಿ ಕಂಡು ಬರ್ತದೆ. ಈಗ ರಂಜಾನ್ ತಿಂಗಳಲ್ಲಿ ನಾನು ಕೇಳಿಪಟ್ಟ ಅಂತ ಹೇಳಿದರೆ ಫುಡ್ಡಿನ ತಿಂಗಳಂತ ಹೇಳ್ತಾರೆ. ನಿಮಗೆ ಸಹ ಗೊತ್ತಿರ್ಬೋದು, ಎಲ್ಲ ಮಹಿಳೆಯರು ಅಡುಗೆಯಲ್ಲಿ ಬ್ಯುಸಿ ಇರ್ತಾರೆ. ಇದಕ್ಕೆ ನೀವು ಏನಂತ ಹೇಳ್ತೀರಿ? ಇದೊಂದು ಫುಡ್ಡಿನ ತಿಂಗಳಂತ ಹೇಳ್ಬೋದಾ ಅಥವಾ ಇದು ಹೆಂಗಸರಿಗೆ ಇದು ಮೀಸಲಾಗಿಟ್ಟದ್ದು ಅಂತ ಹೇಳ್ಬೋದು? ಯಾವ ರೀತಿಯಲ್ಲಿ ನೀವು ಹೇಳ್ಬೋದು ಅದೊಂದು ತಿಂಗಳನ್ನು? ಇದು ಖಂಡಿತವಾಗಿಯೂ ಫುಡ್ಡಿನ ತಿಂಗಳಲ್ಲ. ಇದು ನಮ್ಮ ಕೆಲವರ ಆಚರಣೆಯಿಂದ, ಕೆಲವರು ಮಾಡುವಂತಹ ವಿಧಾನದಿಂದಾಗಿ ಅದು ಆ ರೀತಿಯ ಅಭಿಪ್ರಾಯ ಬಂದಿದೆ. ನಿಜವಾಗಿ ರಮಜಾನ್ ತಿಂಗಳ ಮಟ್ಟಿಗೆ ಹೇಳೋದಿದ್ರೆ ಇದು ಹೆಚ್ಚು ಹಸಿದಿರುವಂತಹ, ಹೆಚ್ಚು ಆಹಾರದ ಅಗತ್ಯ ಇರಲ್ಲದಂತಹ ತಿಂಗಳು. ಆದರೆ ಹೊಟ್ಟೆ ಹಸಿದಿರುವಾಗ ಸಹಜವಾಗಿ ಉಪವಾಸವನ್ನು ತೊರೆಯುವಾಗ ಇಫ್ತಾರ್ನ ಸಂದರ್ಭದಲ್ಲಿ ಏನಾದರೂ ಒಂದು ವಿಶೇಷವಾದ ವಸ್ತುವನ್ನು ತಯಾರಿಸ್ತೇವೆ. ಆದರೆ ಇಂತಹದ್ದನ್ನೇ ತಯಾರಿಸಬೇಕು, ಹೀಗೆ ಮಾಡಬೇಕು. ಬೇರೆ ಸಮಯಕ್ಕಿಂತ ಹೆಚ್ಚಾಗಿ ಹೆಂಗಸರು ಈಗ ಅಡುಗೆ ಕೋಣೆಯಲ್ಲಿ ಈ ರಂಜಾನ್ ತಿಂಗಳಲ್ಲಿ ತುಂಬಾ ಬ್ಯುಸಿ ಆಗಿರುವುದು ಅಂತ ಹೇಳ್ತಾ ಇರ್ತಾರೆ. ಯಾವಾಗ ನೋಡಿದ್ರೆ ಸಹ ನಮ್ಗೆ ಉಪವಾಸ ಬಿಡ್ಲಿಕ್ಕೆ ಉಂಟು ಅಂತ ಹೇಳಿಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೆ ಸಹ ಅಡುಗೆ ಕೋಣೆಯಲ್ಲಿ ಬ್ಯುಸಿ ಆಗಿರ್ತಾರೆ. ಅದಕ್ಕೆ ಅಂತ ಹೇಳ್ಬೋದು. ಅದು ನಿಜವಾಗಿ ಅದು ತುಂಬಾ ತಪ್ಪಾದಂತಹ ಕೆಲಸ. ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ನಿರಂತರ ಅದರ ಬಗ್ಗೆ ಹೇಳ್ತಾ ಇರ್ತೇವೆ. ಯಾವಾಗಲೂ ಕೂಡ ನಾವು ಉಪವಾಸದ ದಿನಗಳಲ್ಲಿ ಅಡುಗೆ ಮನೆಗೆ ಅಂಟಿಕೊಂಡಿರಬಾರ್ದು. ಮನೆಯವರ ಏನು ಹಸುವನ್ನು ತಣಿಸುವಂತಹದ್ದು, ಅವರಿಗೆ ಬೇಕಾದಂಥ ಅಡುಗೆಯನ್ನು ಮಾಡುವುದು ನಮ್ಮ ಕೆಲಸ. ಅದು ಪುಣ್ಯ ಸಿಗುವಂತಹ ಕೆಲಸ ಕೂಡ ಹೌದು. ನಮ್ಮ ಜೀವನದ ಪ್ರತಿಯೊಂದು ಕೆಲಸಕ್ಕೆ ಕೂಡ ಪುಣ್ಯ ಇದೆ. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ದೇವನ ಆಜ್ಞೆಗೆ ಬದ್ಧವಾಗಿದ್ರೆ ಅದು ಇಡೀ ಪುಣ್ಯವಿರುವಂತಹ ಕೆಲಸ ಅಂತ ಹೇಳಿಯೇ ನಮಗೆ ನೀವು ವಿಶೇಷ ಫುಡ್ ಅನ್ನು ಮಾಡ್ಬೇಕಂತ ಯಾವ ಕಡ್ಡಾಯ ಕೂಡ ಇಲ್ಲ. ನಾವು ಹೆಚ್ಚು ಸಮಯವನ್ನು ಅಡಿಗೆ ಮನೆಗೆ ಮೀಸಲಿಡಬಾರ್ದು. ಬದಲಾಗಿ ರಮಜಾನ್ ಅಂತ ಹೇಳಿದ್ರೆ ಪವಿತ್ರ ಕುರಾನ್ ಅವತೀರ್ಣವಾದಂತಹ ತಿಂಗಳು. ಈ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ, ಈ ಕುರಾನಿನಲ್ಲಿ ಏನು ಇದೆ, ಇದು ನನ್ನೊಂದಿಗೆ ಏನು ಹೇಳ್ತದೆ, ನಾನು ಏನು ಬದಲಾಗಬೇಕು, ಇದನ್ನೆಲ್ಲ ಕಲಿಯಲಿಕ್ಕಾಗಿ ಹೆಚ್ಚು ಸಮಯವನ್ನು ಅದಕ್ಕಾಗಿ ನಾವು ಕೊಡಬೇಕು.
ಮತ್ತು ಸಹಜವಾಗಿ ಹೊಟ್ಟೆ ಹಸಿದಿರುವಾಗ ಮನೆಯಲ್ಲಿ ಮಕ್ಕಳು ಎಲ್ಲ ಇರುವಾಗ ಅವರಿಗೆ ಬೇಕಾದದನ್ನು ತಯಾರಿಸಿ ಕೊಡಬೇಕಾಗ್ತದೆ. ಆದರೆ ಮಕ್ಕಳ ಆರೋಗ್ಯದ ಮೇಲೆ ಕೂಡ ಕಾಳಜಿಯನ್ನು ಇಟ್ಟುಕೊಂಡು ನಮ್ಮ ಆರೋಗ್ಯವನ್ನು ಕೂಡ ನೋಡಿಕೊಂಡು ನಾವು ಸೂಕ್ತವಾದದ್ದು ಆರೋಗ್ಯಕ್ಕೆ ಪೂರಕವಾದಂತಹ ವಸ್ತುವನ್ನು ತಯಾರಿಸಬೇಕು. ಹೆಚ್ಚು ಸಮಯವನ್ನು ಅದಕ್ಕಾಗಿ ಮೀಸಲಿಡುವುದು ಮತ್ತು ಅದನ್ನು ಒಂದು ಫೆಸ್ಟಿವಲ್ನ ಹಾಗೆ ಫುಡ್ ಫೆಸ್ಟಿವಲ್ನ ಹಾಗೆ ಹೋಗಿದೆ. ಅಂದ್ರೆ ಎಲ್ಲಿ ನೋಡಿದ್ರು ಕೂಡ ಅದು ಸಂಜೆ ಹೊತ್ತಿನಲ್ಲಿ ವಿಶೇಷ ರೀತಿಯ ಈ ಉಪಹಾರಗಳು ಫಲಗಳು ಎಲ್ಲ ಕಡೆಯಲ್ಲಿ ಸಹ ಇಟ್ಟಿರ್ತವೆ. ಮಂಗಳೂರಿನ ಮಟ್ಟಿಗೆ ಹೇಳುವುದಾದ್ರೆ ವಿಶೇಷವಾಗಿ ಕೆಲವು ವರ್ಷಗಳ ಹಿಂದೆ ಈ ಪರಿಸ್ಥಿತಿ ಇರಲಿಲ್ಲ. ನಿಮಗೆ ಬರ್ತಿರುವಾಗ ಕೂಡ ಎಲ್ಲ ಕಡೆಯಲ್ಲಿ ಅದಕ್ಕೋಸ್ಕರನೇ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು, ಎಲ್ಲ ವಿಧ ವಿಧದ ಈ ಫಲಹಾರಗಳನ್ನೆಲ್ಲ ಇಟ್ಟಿದ್ರು. ಇದು ಯಾಕೆ ಅಂತ ಹೇಳಿದ್ರೆ ಈಗ ಮಂಗಳೂರು ತುಂಬಾ ಬೆಳೀತಾ ಇದೆ. ಮಂಗಳೂರಿನಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ಬಂದಿದೆ, ಹೊರಗಿನಿಂದ ಮಕ್ಕಳು ಬಂದು ಕಲಿತಾ ಇದ್ದಾರೆ, ಹಾಸ್ಟೆಲ್ನಲ್ಲಿದ್ದಾರೆ, PGಯಲ್ಲಿದ್ದಾರೆ, ರೂಮ್ ಮಾಡಿಕೊಂಡಿದ್ದಾರೆ. ಹೀಗೆಲ್ಲಿರುವಾಗ ಆ ಮಕ್ಕಳಿಗೆ ಉಪವಾಸ ತೆರೆಯುವ ಸಂದರ್ಭದಲ್ಲಿ ಏನಾದರೂ ಬೇಕಾಗ್ತದೆ, ಅದು ಅವರ ಅಗತ್ಯಕ್ಕೆ ಅಂತ ಹೇಳಿ ನಿಜವಾಗಿ ಅವರು ಆ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು. ಅದು ಜನಸಂಖ್ಯೆ ಬೇರೆ ಯಾವುದೇ ರೀತಿಯಲ್ಲಿ ರಂಜಾನ್ ತಿಂಗಳೇ ಅದಕ್ಕೆ ಅಂತ ಹೇಳಿಕೊಂಡು ವಿಶೇಷತೆಯನ್ನು ಮಾಡುವುದು, ಆ ತಿಂಗಳೇ ಒಂದು ಅದು ವಿಶೇಷವಾದ ತಿಂಗಳು ನಮ್ಮ ಫುಡ್ಡಿಗೋಸ್ಕರ. ಅದು ಪ್ರೋತ್ಸಾಹನೀಯ ಕೂಡ ಅಲ್ಲ, ಪ್ರೋತ್ಸಾಹನೀಯ ಕೂಡ ಅಲ್ಲ. ಇಲ್ಲ ಆ ವಿಷಯದಲ್ಲಿ ಅದು ನಾವು ನಮ್ಮನ್ನು ನಿಗ್ರಹಿಸಿಕೊಳ್ಳಿಕ್ಕೆ ನಮ್ಮ ಆತ್ಮ ಸಂಸ್ಕರಣೆಗೆ ಇರುವಂತಹ ತಿಂಗಳು. ಆದುದರಿಂದ ಅದನ್ನು ಕೇವಲ ಆಹಾರಕ್ಕಾಗಿರುವಂತಹ ತಿಂಗಳಾಗಿ ಮಾಡಬಾರ್ದು. ನಿಜವಾಗಿ ಉಪವಾಸ ಅಂತ ಹೇಳಿದ್ರೆ ಬೆಳಗಿನಿಂದ ಸಾಯಂಕಾಲ ತನಕ ಮುಸ್ಸಂಜೆ ತನಕ ನಾವು ಪಾನೀಯ ಏನು ಇರುವುದಿಲ್ಲ. ಮತ್ತು ಆ ಸಂದರ್ಭದಲ್ಲಿ ಇಫ್ತಾರ ಪಾರಣೆಯ ಸಂದರ್ಭದಲ್ಲಿ ನಾವು ತಿಂತೇವೆ ಏನಾದರೂ. ನಿಜವಾಗಿ ನೋಡುವುದಾದ್ರೆ ಒಂದು ಗ್ಲಾಸ್ ನೀರು ಮತ್ತು 3 ಖರ್ಜೂರದಲ್ಲಿ ಉಪವಾಸ ತೆರೆದ್ರೆ ಅದುವೇ ಸಾಕಾಗ್ತದೆ. ನಾವು ಎಣಿಸಿದಂತೆ ಬೇರೆ ರೀತಿಯಲ್ಲಿ ಅಭ್ಯಾಸವನ್ನು ಹಾಳು ಮಾಡಿಕೊಂಡಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಇಲ್ಲ ಅಂತ ಹೇಳಿಕೊಂಡು ನೀವು ಹೇಳ್ತಾ ಇದ್ದೀರಿ. ಅದಕ್ಕೇನು ಮಹತ್ವ ಇಲ್ಲ, ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಕೂಡ ನಾವು ಹೇಳ್ತಾ ಇದ್ದೀವಿ. ಸಬಿಹಾರವರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದು ನಮ್ಮ ಎಲ್ಲ ಸಂದೇಹಗಳನ್ನು ದೂರ ಮಾಡಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಬಾಕ್ಸಿನಲ್ಲಿ ಹಾಕಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಬಿಹಾರವರು ನಮ್ಮೆಲ್ಲ ಸಂದೇಹಗಳನ್ನೆಲ್ಲ ದೂರ ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ಅವರಿಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಂತಹ ಸಬಿಹಾ ಇವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಿರಂತರ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ನಾಳೆಯ ಕಾರ್ಯಕ್ರಮದೊಂದಿಗೆ ಬರ್ತಾ ಇದ್ದೇವೆ ಸನ್ಮಾರ್ಗ ನ್ಯೂಸ್ನೊಂದಿಗೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity.